ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಜೆಲ್ಲಿ ಫ್ರೂಟ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇದಕ್ಕೆ ಮೊದಲಿಗೆ ಕೆಲವು ಹಣ್ಣುಗಳು ಬೇಕಾಗತ್ತೆ. ನಾನಿಲ್ಲಿ ಮೊದಲಿಗೆ ಕಿತ್ತಳೆ ಹಣ್ಣನ್ನು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ ಬಿಳಿ ದ್ರಾಕ್ಷಿ ಸ್ವಲ್ಪ ತಗೊಂಡಿದ್ದೀನಿ, ಹಾಗೆ ದಾಳಿಂಬೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಪ್ಪು ದ್ರಾಕ್ಷಿಯನ್ನು ತಗೊಂಡಿದ್ದೀನಿ, ಹಾಗೆ ಕಿವಿ ಫ್ರೂಟನ್ನು ಈ ಥರ ಸ್ಲೈಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಫ್ರೂಟ್ ಕೇಕಿಗೆ ನಾವೊಂದು ಜೆಲ್ಲಿ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ. 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾವು ಇದಕ್ಕೆ ಅಗರ್ ಅಗರ್ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಪ್ಯಾಕೆಟ್ ಅಷ್ಟು ಅಗರ್ ಅಗರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಗರ್ ಅಗರ್ ನೀರಲ್ಲಿ ಪೂರ್ತಿಯಾಗಿ ಕರಗಬೇಕು. ಅದು ಬಿಸಿ ಆಗ್ತಾ ಇದ್ದಾಗೆ ಕರಗತ್ತೆ. ಇವಾಗ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕೊಳ್ಬೋದು, ಸ್ವೀಟ್ ಹೇಗೆ ಬೇಕು ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಅಗರ್ ಅಗರ್ ಎಲ್ಲ ಪೂರ್ತಿ ಕರಗಿದೆ. ಇದನ್ನು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಈ ಥರ ಒಂದು ಪಾತ್ರೆಯನ್ನು ತಗೋಬೇಕು, ಯಾವುದಕ್ಕೆ ಕೂಡ ಆಗುತ್ತೆ. ಕೇಕ್ ಮೌಲ್ಡಲ್ಲೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರದ್ದು ಪಾತ್ರೆ ತಗೊಂಡಿದ್ದೀನಿ, ರೌಂಡ್ ಆಗಿರುವಂಥದ್ದು. ಇವಾಗ ನಾವು ಫಸ್ಟ್ ಲೇಯರ್ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಜೆಲ್ಲಿ ಮಿಕ್ಸರನ್ನು ಹಾಕೊಳ್ಬೇಕು. ಹಾಗೆ ಇವಾಗ ನಾವು ಫ್ರೂಟನ್ನು ಈ ಥರ ಸೆಟ್ ಮಾಡ್ಕೊಳ್ಬೇಕು. ನಾನು ಮೊದಲಿಗೆ ಕಿತ್ತಳೆ ಹಣ್ಣನ್ನು ಈ ಥರ ಇಟ್ಕೊಂಡಿದ್ದೀನಿ, ಹಾಗೆ ದಾಳಿಂಬೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನೀವು ಯಾವ ಹಣ್ಣನ್ನು ಕೂಡ ಹೇಗೆ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನಾನು ಕಿವಿ ಹಣ್ಣನ್ನು ಸೈಡಿಗೆ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೊಂದು ಲೇಯರ್ ನಾವು ಈ ಜೆಲ್ಲಿ ಮಿಕ್ಸ್ಚರನ್ನು ಹಾಕೊಳ್ಬೇಕು. ಇದಕ್ಕೆ ನೀವು ನಿಮ್ಮ ಇಷ್ಟವಾದ ಯಾವುದೇ ಫ್ರೂಟ್ಸ್ ಬೇಕಿದ್ರೂ ಹಾಕೊಳ್ಬೋದು. ಇದಕ್ಕೆ ನೀವು ಸ್ಟ್ರಾಬೆರಿಯನ್ನು ಹಾಕೊಳ್ಬೋದು ಅಥವಾ ವಾಟರ್ ಮೆಲನ್ ಹಾಕೊಳ್ಬೋದು, ಹಾಗೆ ಡ್ರ್ಯಾಗನ್ ಫ್ರೂಟನ್ನು ಕೂಡ ಹಾಕೊಳ್ಬೋದು. ಇದೇ ಥರ ಲೇಯರ್ ಆಗಿ ಮಾಡ್ಕೊಳ್ಬೇಕು. ಇದನ್ನು ಹೊರಗಡೆ 10 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಒಂದು 5 ರಿಂದ 6 ಗಂಟೆ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಜೆಲ್ಲಿ. ಇವಾಗ ನೋಡಿ 5 ರಿಂದ 6 ಗಂಟೆ ನಂತರ ನಾನು ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ಇವಾಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಜೆಲ್ಲಿ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಸೈಡ್ಸ್ ಅನ್ನ ಮೊದಲಿಗೆ ನಾವು ಬಿಡಿಸ್ಕೊಳ್ಬೇಕು. ಚಾಕುವಿನಿಂದ ಸೈಡ್ಸ್ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡ್ರೆ ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಇವಾಗ ಇದನ್ನ ಉಲ್ಟಾ ಮಾಡಿ ಡಿಮೋಲ್ಡ್ ಮಾಡ್ಕೊಳ್ಬೇಕು. ಅಡಿಭಾಗವನ್ನ ಈ ತರ ಸ್ವಲ್ಪ ತಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಬರುತ್ತೆ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೆಲ್ಲಿ ಫ್ರೂಟ್ ಕೇಕ್. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ತಿನ್ಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಸಮ್ಮರ್ಗೆ ಈ ಥರ ನೀವು ಜೆಲ್ಲಿ ಫ್ರೂಟ್ ಕೇಕ್ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ ಮಕ್ಕಳು, ಹಾಗೆ ತುಂಬಾ ಖುಷಿ ಪಡ್ತಾರೆ. ಈ ಜೆಲ್ಲಿ ಫ್ರೂಟ್ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.